ಸ್ಮಾರ್ಟ್ ಫ್ರೆಂಡ್ಸ್, ನೀವು ಆಲ್ರೆಡಿ ಇವಾಗ ಕರ್ನಾಟಕ ನೀಟ್ 2026 ಫಸ್ಟ್ ರೌಂಡ್ದು ಪ್ರೊವಿಷನಲ್ ರಿಸಲ್ಟ್ ಆಲ್ರೆಡಿ ನೋಡಿದೆ ಅನ್ಕೋತೀನಿ ಫ್ರೆಂಡ್ಸ್. ಭಾಳಷ್ಟು ಕೆಲವೊಬ್ಬರಿಗೆ ಸೇಮ್ ಬಂದಿದೆ, ಓನ್ಲಿ ಪಿ ಯು ಸ್ಟೂಡೆಂಟ್ಸಿಗೆ ಚೇಂಜ್ ಆಗಿದೆ. ಬಿಕಾಸ್ ಆಫ್ ಎಷ್ಟು ಜನ MCCಗೆ ಹೋಗಿದ್ದಾರೆ, ಅವರು ಇಲ್ಲಿ ಎಕ್ಸಿಟ್ ಮಾಡಿದರೆ ಅದ್ರ ಮೇಲೆ ಡಿಸಿಸು. ಓನ್ಲಿ ಪಿ ಯು ಸ್ಟೂಡೆಂಟ್ಸ್ ಹೋಗಿದ್ದಾರೆ ಫ್ರೆಂಡ್ಸ್, ಯಾಕಂದರೆ ಕಟ್ ಆಫ್ ಅಷ್ಟೊಂದು ವೇರಿಯೇಷನ್ ಆಗಿಲ್ಲ. GM ಅಂತೂ ಆಲ್ಮೋಸ್ಟ್ ಅದೇ ಸೇಮ್ ಇದೆ. ಕೆಲವೊಂದು ಬೇರೆ ಬೇರೆ ಕ್ಯಾಟಗರಿ ಅವ್ರದ್ದು ಬೇರೆ ಬೇರೆ ಕಾಲೇಜ್ ಸಿಕ್ಕಿದೆ, ಸ್ವಲ್ಪ ಚೇಂಜಸ್ ಆಗಿದೆ. ಬಟ್ ಕಟ್ ಆಫು ಅಷ್ಟೊಂದು ವೇರಿಯೇಷನ್ ಆಗಿಲ್ಲ, ಸ್ವಲ್ಪ ವೇರಿಯೇಷನ್ ಆಗಿದೆ. ಎಷ್ಟು ಅಂತ ನೋಡ್ತೀನಿ ನಿಮಗೆ. ಇದು ಪ್ರೊವಿಷನಲ್ ರಿಸಲ್ಟು ಟಾಪ್ ಕ್ಲೋ. ಓಕೆ, 1Gದು 1,22,000 ಅಷ್ಟೇ ಇತ್ತು. ಪ್ರೊವಿಷನಲ್ ಮುಂಚೆನೂ ಅಷ್ಟೇ ಇತ್ತು. 1 ಹೈದರಾಬಾದು 1.26 ಮತ್ತು 1 ಕನ್ನಡ ಮೀಡಿಯಮು 2,04,000 ಇದೆ. ಓಕೆ ಫ್ರೆಂಡ್ಸ್, ಈಗ ಒಂದು ಕಾರಣ ಏನಂದರೆ ಎಷ್ಟು ಜನ ಬಿಟ್ಟಿದ್ದಾರೆ ಅದ್ರ ಮೇಲೆ ಬೇಸಿಸ್ ಮೇಲೆ ಆಗಿದೆ. ಆಮೇಲೆ ನೀವೀಗ ಇದಕ್ಕೆ ಮತ್ತು ಫೈನಲ್ ಮತ್ತೇನೋ ಚೇಂಜಸ್ ಆಗುತ್ತೆ ಅಂತ ಕೇಳ್ತಾರೆ ಫ್ರೆಂಡ್ಸ್. ಆಲ್ಮೋಸ್ಟ್ ಸೇಮ್ ಇರುತ್ತೆ. ಮತ್ತು ಇವ್ರು ಏನು ಮಾಡಿದ್ದಾರೆ ಅಂದರೆ ಮೋಕಲಂಡ್ರಲ್ಲಿ ಯಾಕೆ ಇನ್ಕ್ರೀಸ್ ಆಗಿತ್ತು ಅಂದರೆ ಎಲ್ಲ ಕ್ಯಾಟಗರಿಗೆ ಅವಾಗ ಡಿ ಕ್ಯಾಟಗರೈಸ್ ಮಾಡಿರಲಿಲ್ಲ. ಅಂದರೆ ಅರ್ಥ ಏನಂದರೆ ಏನು PH ಸೀಟ್ಸ್ ಇತ್ತಲ್ಲ ಅದನ್ನ GML ಅಷ್ಟೇ ಕನ್ವರ್ಟ್ ಮಾಡಿದರೆ ಆಗ್ತಿತ್ತು. ಬಟ್ ಇವ್ರು ಎಲ್ಲ ಕ್ಯಾಟಗರಿಗೆ ಮಾಡಿದ್ದಾರೆ. ಅವಾಗ ಮೋಕಲ್ಲಿ ಓನ್ಲಿ GM ಕನ್ವರ್ಟ್ ಮಾಡಿದ್ದು, ಅದಕ್ಕೆ GMದು ಜಾಸ್ತಿ ಹೋಗಿತ್ತು ಕಟಾಪು. ಸೊ ಅದಕ್ಕೋಸ್ಕರ ಬೇರೆ ಕ್ಯಾಟಗರಿ ಮಾಡಲಿಲ್ಲ. ಬೇರೆ ಕ್ಯಾಟಗರಿ ಸ್ವಲ್ಪ ಕಡಿಮೆ ಇತ್ತು. ಏನು ಮಾಡಿದ್ದಾರೆ ಅಂದರೆ ಪ್ರೊವಿಷನಲ್ ರಿಸಲ್ಟಲ್ಲಿ ಉಷ್ಟು ಕ್ಯಾಟಗರಿಗೆ ಡಿವೈಡ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇದು ಚೇಂಜ್ ಆಗಿರ್ಬೋದು ನಂದು ಅನಿಸಿಕೆ. ಓಕೆ, ಯಾಕಂದರೆ ಅಷ್ಟೊಂದು ಚೇಂಜ್ ಆಗಲ್ಲ, GMದು ಲೆಸ್ ಆಗಲ್ಲ, ಇನ್ಕ್ರೀಸ್ ಆಗಬೇಕು ಹೊರತು ಕಡಿಮೆ ಆಗಬಾರ್ದು. ಅದಕ್ಕೋಸ್ಕರ ಓಕೆ. ನೆಕ್ಸ್ಟು 2AG ಅದು ಸ್ವಲ್ಪ ಇನ್ಕ್ರೀಸ್ ಆಗಿದೆ, 1,17,000. ಇದು 6 ಲಕ್ಷದ್ದು, 6 ಲ್ಯಾಕ್ದು. ಓಕೆ, 6 ಲ್ಯಾಕ್ ಫೀಸ್ದು. ಇದು 1,17,422. ನಿಮ್ದೇನಾದರೆ ನೆಕ್ಸ್ಟು ನೀವು ಸೆಕೆಂಡ್ ರೌಂಡ್ ವೇಟ್ ಮಾಡಿದ್ರೆ ಸ್ವಲ್ಪ ಪುಷ್ ಆಗೋ ಚಾನ್ಸಸ್ ಇರುತ್ತೆ. ಇವಾಗ ಯಾರು ಕ್ಯಾನ್ಸಲ್ ಮಾಡಿಕೊಂಡ್ರು ಅಲ್ಲಿ ಸೆಕೆಂಡ್ ರೌಂಡ್ ವೇಟ್ ಮಾಡಿದ್ರೆ ಇನ್ನೊಂದು ಚಾನ್ಸಸ್ ಈಗ ಸ್ವಲ್ಪ ಇನ್ಕ್ರೀಸ್ ಆಗೋ ಚಾನ್ಸಸ್ ಏನಂದರೆ ನೆಕ್ಸ್ಟು MCCಯಲ್ಲೂ ಸೆಕೆಂಡ್ ರೌಂಡ್ ವೇಟ್ ನೋಡ್ತಿರ್ತಾರೆ. ಅಲ್ಲೇನಾದ್ರು ಪುಷ್ ಆಯ್ತಂದರೆ ಅಲ್ಲಿಂದ ಎಕ್ಸಿಟ್ ಆದರೆ ಇಲ್ಲಿ ಅಲ್ಲೇನಾದ್ರು ತೊಗೊಂಡ್ರೆ ಇಲ್ಲಿ ಎಕ್ಸಿಟ್ ಆದರೆ ನಿಮ್ಮ ಚಾನ್ಸಸ್ ಇರುತ್ತೆ ಸೆಕೆಂಡ್ ರೌಂಡಲ್ಲಿ. ಓಕೆ, ಇದೊಂದು ಆಪ್ಷನ್ನು. ನೆಕ್ಸ್ಟು ಕನ್ನಡ ಮೀಡಿಯಮು ಎಲ್ಲ 1.51 ಎಲ್ಲ ಹೋಗಿದೆ. ಓಕೆ, ನೆಕ್ಸ್ಟು 2BGಗೆ 1,04,000 ಹೋಗಿದೆ, 6 ಲ್ಯಾಕ್ದು. ಅದೇ ರೀತಿ 2B ಕನ್ನಡ ಮೀಡಿಯಮ್ ಎಲ್ಲ ನೋಡ್ಕೊಳ್ಳಿ, ಇದು ಸ್ಕ್ರೀನ್ಶಾಟ್ ತೊಗೊಳ್ಳಿ. 3AG ಹೇಳ್ತೀನಿ ನಿಮಗೆ. 3AGದು 95 to 94 ಆಗಿದೆ. ಸೊ ಆಲ್ಮೋಸ್ಟ್ ಅದೇ ರೇಂಜಲ್ಲೇ ಇದೆ. ಓಕೆ, ಇದಾದಮೇಲೆ ನೆಕ್ಸ್ಟು 3BG ಇದೆಯಲ್ಲ, ಇದು ನಿಮಗೆ 92,000 ತನಕ ಹೋಗಿದೆ. ಓಕೆ, ನಿಮ್ದೇನಾದ್ರು ಇನ್ನೂ ಏನು ಸಿಗ್ಬೋದು. ಈಗ ಭಾಳ ಸುಣ್ಸು ನಂಗೆ 1.5 ಇದೇನೋ ಸಿಗುತ್ತೋ ಇಲ್ಲ ಅಂತ ಫ್ರೆಂಡ್ಸ್, ನಿಮ್ಗಂತೂ ಇವಾಗ ಐಡಿಯಾ ಒಂದಾಗಿದೆ. ಸೆಕೆಂಡ್ ರೌಂಡಲ್ಲಿ ಸೀಟ್ಸ್ ಏನಿರಬೇಕಂದ್ರೆ ಒಂದೇನೆಂದರೆ ಯಾರಾದರೂ ಬಿಡಬೇಕು, ಇನ್ನೊಂದು MCCಗೆ ಹೋಗಬೇಕು, ಇಲ್ಲಿ ಎಕ್ಸಿಟ್ ಆಗಬೇಕು. ಓಕೆ, ಇದು ಬಿಟ್ಟರು ನಿಮಗೆ ಹೊಸ ಕಾಲೇಜಿಂದ ಆ್ಯಡ್ ಆಗಬೇಕು, ಹೊಸ ಕಾಲೇಜ್ ಸೀಟ್ಸು ಆ್ಯಡ್ ಆಗಬೇಕು, ಅವಾಗ ಚಾನ್ಸಸ್ ಇರುತ್ತೆ. ಅದು ಬಿಟ್ಟರೆ ಬೇರೆ ಆಪ್ಷನ್ ಏನೂ ಇರಲ್ಲ. ನಮ್ಮ ಸ್ಟೇಟವ್ರು ಯಾರಾದರೂ ಚಾಯ್ಸ್ 3 ತೊಗೊಂಡ್ರೆ, ಬಟ್ ನಿಮಗೆಲ್ಲ ಗೊತ್ತು ಚಾಯ್ಸ್ 3 ತೊಗೊಳ್ಳೋ ರಿಸ್ಕ್ ಅಂತ. ಯಾರು ಚಾಯ್ಸ್ 3 ಅಂದರೆ ಸೀಟ್ ಬಿಡೋದು, ರಿಮೈನಿಂಗ್ ಟ್ರೈ ಮಾಡೋದು ಅಂತ ಅರ್ಥ. ಸೊ ಹಂಗೆ ಮಾಡೋದು ರೇರ್ ಕೇಸಸ್ಸು. ಅವ್ರು ಮಾಡಿದ್ರೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ಸ್ ಇರ್ತವೆ, ಇಷ್ಟು ಸೀಟ್ಸು ಇರ್ತವೆ. ಓಕೆ, ನೆಕ್ಸ್ಟ್ ನಿಮಗೆ 3B ಆರ್ಗೆಲ್ಲ ನೋಡಿ. 3B ಕನ್ನಡ ಮೀಡಿಯಮ್ಮು, 3B ಕನ್ನಡ ಮೀಡಿಯಮ್ಗೆ ಎಷ್ಟಿದೆ ಅಂದರೆ 1,40,000 ತನಕ ಹೋಗಿದೆ. ಓಕೆ, GM ನೋಡಿ, ಇಲ್ಲಿದೆ ಮೇನ್ GM ನೋಡಿ. GMದು ಲಾಸ್ಟ್ ಕಾಲೇಜು JR ಮೆಡಿಕಲ್ ಏನು ಹೋಗಿದೆಯಲ್ಲ 91,548 ಹೋಗಿದೆ. ಓಕೆ, ಸೊ ನೀವು ಸೆಕೆಂಡ್ ರೌಂಡಲ್ಲಿ 92 ತನಕ ಹೋಗೋ ಚಾನ್ಸಸ್ ಇದೆ. ಇನ್ ಕೇಸು ಈಗ ಕಡಿಮೆ ಹೋಗಿದ್ದಾರೆ ಮತ್ತೆ ಅದಕ್ಕೆ ಬಂದಿದೆ. ಆ್ಯಕ್ಚುಲಿ ಜಾಸ್ತಿ ಜನ ಏನು MCCಗೆ ಹೋದವರು ಇಲ್ಲಿ ಎಕ್ಸಿಟ್ ಆಗಿಲ್ಲ ಜಾಸ್ತಿ ಜನ. ಓಕೆ, ಎಕ್ಸಿಟ್ ಆಗಿಲ್ಲ, ಅದಕ್ಕೆ ಅಷ್ಟೊಂದು ವೇರಿಯೇಷನ್ ಆಗಿಲ್ಲ. ಭಾಳ ಸ್ಟೂಡೆಂಟ್ಸು 200-250 ಹೋದರೆ ಆಗ್ತಿತ್ತು, ಬಟ್ ಅಷ್ಟೊಂದು ಹೋಗಿಲ್ಲ ಅಂತ ನನ್ನ ಅನಿಸಿಕೆ. ಅದಕ್ಕೋಸ್ಕರ ಇಷ್ಟು ಬಂದಿದೆ ಅದು. ಓಕೆ, GMP ನೋಡಿ 12 ಲ್ಯಾಕ್ದು. ಸೊ 12 ಲ್ಯಾಕ್ದು ಅಂದರೆ ಇದು ಟೋಟಲ್ 22 ಲ್ಯಾಕ್ದು ಸೇರಿಸಿದೆ. 12 ಲ್ಯಾಕ್ದು 1.6 ಹೋಗಿದೆ. ಓಕೆ, ಇದು 22ದು 2.93 ತನಕ ಹೋಗಿದೆ. ಆಮೇಲೆ GMP ಹೈದರಾಬಾದ್ ಕೊಟ್ಟ 22ದು 3.9 ಹೋಗಿದೆ. ಓಕೆ, 12ದು ಕಡಿಮೆ ಹೋಗಿದೆ ಅದಕ್ಕಿಂತ. ಸೊ ನೋಡ್ಕೊಳ್ಳಿ ಅದು. ನೆಕ್ಸ್ಟು ಇದು ME ಕ್ಯಾಟಗಿರಿ ಎಲ್ಲ ನೋಡ್ಕೊಳ್ಳಿ. ME ಕ್ಯಾಟಗಿರಿ ಎಲ್ಲ ನಿಮಗೆ ಸುಬ್ಬಯ್ಯ ಎಲ್ಲ 4.2 ತನಕ ಸಿಕ್ಕಿದೆ ಆರಾಮ್ಸೆ. ಸೊ ಎಲ್ಲ ಓಪನ್ ಕೋಟ ಇವೆಲ್ಲ ನೋಡ್ಕೊಳ್ಳಿ. RC1. ಆಮೇಲೆ S1Gಗೆ ಮೇನ್ S1Gಗೆ ಅಪ್ ಟು 2,82,000 ತನಕ ಹೋಗಿದೆ. ಸೊ ಅವ್ರಿಗೊಂದು ಅಡ್ವಾಂಟೇಜು. ಬಟ್ಟು S2Gಗೆ 2 ಲ್ಯಾಕ್ ತನಕ ಹೋಗಿದೆ, 2,08,000. ಅದೇ ರೀತಿ S3Gಗೆ 160 ಕಡಿಮೆ ಹೋಗಿದೆ. S3ಗೆ ಈ ಸತಿ S3 ಭಾಳಷ್ಟು ಕಡಿಮೆ ಹೋಗಿದೆ. ಓಕೆ, S4ದೆಲ್ಲ 4 ಲ್ಯಾಕ್ ತನಕ ಹೋಗಿದೆ ಲಾಸ್ಟ್ ಇಯರು. ಈ ಸತಿ S4Gಗೆ 4,25,000 ಹೋಗಿದೆ. S4Kಗೆ ಜಾಸ್ತಿ ಹೋಗಿದೆ ನೋಡಿ. S4ಗೆ 7 ಲ್ಯಾಕ್ ತನಕ ಹೋಗಿದೆ. ಸೊ ಇದು ಅಡ್ವಾಂಟೇಜ್ ಅವ್ರಿಗೆ. ಓಕೆ, ಆಮೇಲೆ ಇದು ಸ್ಪೆಷಲ್ ಕ್ಯಾಟಗರಿ ನಿಮ್ಮದು ಎಕ್ಸ್ ಡಿಪೆನ್ಸು ಇದೆಲ್ಲ 87ಗೆಲ್ಲ ಹೋಗಿದೆ. ಇದು ನೋಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ನೋಡಬೇಕಾಗಿರೋದು ಇಲ್ಲಿ ಸಪ್ರೇಟ್ ಆಗಿದೆ. ಇದೇನು ಬೇಡ ನಿಮಗೆ ಕಾಲೇಜಸ್ಸು. ನೀವು ಇದಿಷ್ಟು ನೋಡ್ಕೊಂಡು ಐಡಿಯಾ ಬರುತ್ತೆ. ಸೊ ಈಗ ನಿಮ್ಮ ಯಾರಾದರೂ 100% ಸ್ಯಾಟಿಸ್ಫೈ ಆಯ್ತಂದರೆ ನೀವು ಅದಕ್ಕೆ ಚಾಯ್ಸನ್ನು ತೊಗೊಂಡು ಹೋಗ್ಬೋದು.
ಚಾಯ್ಸ್ ಟು ನೀವು ಹೋಲ್ಡ್ ಮಾಡ್ಕೊಂಡು ಬೆಟರ್ ಕಾಲೇಜ್ ಬೇಕಾ ಸೆಕೆಂಡ್ ರೌಂಡಿಗೆ ವೇಟ್ ಮಾಡ್ಕೋಬೋದು. ಓಕೆ, ಈ ಸತಿ ಏನು ಫೀಸ್ ಕಟ್ಟೋಂಗಿಲ್ಲ, ನೀವು ಚಾಯ್ಸ್ ಟು ಮಾಡ್ಕೊಂಡು ವೇಟ್ ಮಾಡಬೇಕಾಗುತ್ತೆ. ಸೊ ಇದು ಅಪ್ಡೇಟ್ ಆಗಿತ್ತು ಲಾಸ್ಟ್ ಕಟ್ ಆಫು. ನೆಕ್ಸ್ಟ್ ನಾನು ಡಿಟೇಲ್ ವೀಡಿಯೋ ಮಾಡ್ತೀನಿ ನಿಮಗೆ. ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್.